ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ಇಂದಿನ ಈ ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಇಂಪಾರ್ಟೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವ ವಿಷಯದ ಬಗ್ಗೆ ಒಂದಷ್ಟು ಐಡಿಯಾಗಳನ್ನು ತಿಳ್ಕೊಳ್ಳೋಣ. ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ considered as an important method of economic analysis. It has both theoretical and practical importance. Importance of macroeconomics is explained from the following points. ಈ ಕೆಳಗಿನ ಪಾಯಿಂಟ್ಸ್ಗಳ ಆಧಾರದಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ನ ಪ್ರಾಧಾನ್ಯತೆ ನಮಗೆ ಅರ್ಥೈಸಿಕೊಳ್ಳಬಹುದು. ನೋಡೋಣ. ನಂಬರ್ 1, ಅಂಡರ್ಸ್ಟ್ಯಾಂಡಿಂಗ್ ಎಕನಾಮಿಕ್ ಪಾಲಿಸೀಸ್. Macroeconomics is highly useful for understanding the various economic policies of a country. Especially, it is useful for studying the severe problems of developing economies like unemployment, overpopulation, scarcity of goods, low output, hyperinflation, etc. ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಧ್ಯಯನ ಮಾಡುವ ತರುವಾಯದಲ್ಲಿ ಒಂದು ರಾಷ್ಟ್ರದ ಸ್ಥಿತಿಗತಿಗಳ ಬಗ್ಗೆ ನಮಗೆ ಮಾಹಿತಿ ಪಡ್ಕೊಂಡು ಅಲ್ಲಿ ಯಾವ ರೀತಿಯಾದ ಆರ್ಥಿಕ ಪರಿಹಾರಗಳನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ನಮಗೆ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿರ್ಣಯಗಳನ್ನು ಮಾಡಲಿಕ್ಕಾಗುತ್ತೆ ಅಂತಲ್ಲಿ ಹೇಳುವಂಥ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಎಕನಾಮಿಕ್ ಪಾಲಿಸೀಸ್. ಒಂದು ರಾಷ್ಟ್ರದ ಇಡೀ ಆರ್ಥಿಕ ಯೋಜನೆಗಳನ್ನು ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಸಂದರ್ಭೋಚಿತವಾಗಿ ಮಾಡಲಿಕ್ಕೆ ಅಲ್ಲಿ ರಾಷ್ಟ್ರದ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದಾಗ ಮಾತ್ರ ಸಾಧ್ಯ. ಅದು ಪಾಪ್ಯುಲೇಷನ್ ಹೇಗಿದೆ, ಗೂಡ್ಸ್ ಹೇಗಿದೆ, ಎಲ್ಲವೂ ಆ ರೀತಿ ಇದ್ದರೆ ಚೆನ್ನಾದ ಪಾಲಿಸಿ ಮಾಡ್ಬೋದು ಅಂತ ವಿಷಯ. ನಂಬರ್ 2, ಇನ್ಫಾರ್ಮೇಷನ್ ಆನ್ ದಿ ವರ್ಕಿಂಗ್ ಆಫ್ ದಿ ಎಕಾನಮಿ. ಇಟ್ ಪ್ರೊವೈಡ್ಸ್ ರಿಚ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ವರ್ಕಿಂಗ್ ಆಫ್ ದಿ ಎಕಾನಮಿ. It helps us to estimate the economic variables relating to the income, total output, total employment, etc. It analyzes the working of the economy. ಒಂದು ರಾಷ್ಟ್ರ ಹೇಗೆ ಕೆಲಸ ಮಾಡುತ್ತೆ ಎನ್ನುವ ಬಗ್ಗೆ ಸಂಪೂರ್ಣ ಚಿತ್ರಣ, ಎಕನಾಮಿಕ್ ವೇರಿಯೇಬಲ್ಸ್ಗಳ ಬಗ್ಗೆ, ಅಂದರೆ ಅದು ಟೋಟಲ್ ಇನ್ಕಮ್ ಬಗ್ಗೆ ಆಗಿರ್ಬೋದು, ಟೋಟಲ್ ಔಟ್ಪುಟ್ ಬಗ್ಗೆ ಆಗಿರ್ಬೋದು, ಟೋಟಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಿರ್ಬೋದು, ಸಂಪೂರ್ಣ ಚಿತ್ರಣ ಸಿಕ್ಕಿದವಾಗ ಅಲ್ಲಿ ಯಾವ ರೀತಿಯಾದ ಒಂದು ಪ್ರಗತಿ ರಾಷ್ಟ್ರದಲ್ಲಿದೆ ಮತ್ತು ಏನು ಅಲ್ಲಿ ಸಂದರ್ಭೋಚಿತ ಔಟ್ಪುಟ್ ಜಾಸ್ತಿ ಮಾಡಲಿಕ್ಕೆ, ಉದ್ಯೋಗ ಜಾಸ್ತಿ ಮಾಡಲಿಕ್ಕೆ ಏನು ಮಾಡಬೇಕಲ್ಲಿ ಅಂತ ತಿಳ್ಕೊಂಡು ಪರಿಹಾರಗಳನ್ನು ಕೂಡ ತಿಳ್ಕೊಳ್ಳಿಕ್ಕಾಗುತ್ತೆ. ಅದು ಯಾವಾಗ ಸಾಧ್ಯ ಕೇಳಿದರೆ ಮ್ಯಾಕ್ರೋ ಎಕನಾಮಿಕ್ಸ್ನ ಬಗ್ಗೆ ಸಮಗ್ರ ಮಾಹಿತಿ ಇದ್ದಾಗ ಮಾತ್ರ. ಇದು ಈ ಮ್ಯಾಕ್ರೋ ಎಕನಾಮಿಕ್ಸ್ನ ಇನ್ನೊಂದು ಪ್ರಾಮುಖ್ಯತೆ ಅಂತ ಹೇಳ್ತಾರೆ. ಮುಂದೆ, ಪರ್ಫಾರ್ಮೆನ್ಸ್ ಆಫ್ ದಿ ಎಕಾನಮಿ. ಮ್ಯಾಕ್ರೋ ಎಕನಾಮಿಕ್ಸ್ ಹೆಲ್ಪ್ಸ್ us to review the overall performance of the economy in different spheres. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಬೇರೆ ಬೇರೆ ಸೆಗ್ಮೆಂಟುಗಳಲ್ಲಿ, ಬೇರೆ ಬೇರೆ ವಲಯಗಳಲ್ಲಿ ಯಾವ ರೀತಿಯಾದ ಸಾಧನೆಗಳನ್ನು ಆ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಕೃಷಿ ಆಗಿರ್ಬೋದು, ಉದ್ದಿಮೆ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು, ಎನಿ ಸೆಕ್ಟರ್ ಆಗಿರ್ಬೋದು, ಅದು ಯಾವ ರೀತಿಯಾಗಿ ಪ್ರಗತಿ ಆಗ್ತಾ ಉಂಟು, ಸಾಧನೆ ಮಾಡ್ತಾ ಉಂಟು, ಸಮಗ್ರವಾಗಿ ಚಿತ್ರಣ ಅಲ್ಲಿ ನಮಗೆ ಸಿಗುತ್ತೆ. ಒಂದೊಂದಲ್ಲ, ಒಂದೊಂದು ಸಿಕ್ಕಿದ್ರೆ ಮೈಕ್ರೋ ಎಕನಾಮಿಕ್ಸ್ ಆಯಿತು. ಇದು ಸಮಗ್ರವಾದ ಚಿತ್ರಣ ನಮಗೆಲ್ಲ ಸಿಗುತ್ತೆ ಅಂತ ಹೇಳಿ ನೀವು ತಿಳಿಬೇಕಾಗುತ್ತೆ. ಮುಂದೆ, ಎಕನಾಮಿಕ್ ಗ್ರೋತ್, ಆರ್ಥಿಕ ಪ್ರಗತಿಯ ಬಗ್ಗೆ, ಆರ್ಥಿಕ ಬೆಳವಣಿಗೆಗಳ ಬಗ್ಗೆ. ಇಟ್ ಆಕ್ಟ್ಸ್ ಆಸ್ ದಿ ಬೇಸಿಸ್ ಆಫ್ ಸ್ಟಡಿಂಗ್ ದಿ ಎಕಾನಮಿಕ್ ಗ್ರೋತ್ ಆಫ್ ದಿ ಎಕಾನಮಿ. ಪ್ರಗತಿ ಆಗ್ತಾ ಉಂಟಾ, ಬೆಳವಣಿಗೆ ಆಗ್ತಾ ಉಂಟಾ, ರಾಷ್ಟ್ರೀಯ ಆದಾಯ ಜಾಸ್ತಿ ಆಗಿದೆಯಾ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆಯಾ, ಹೇಗಿದೆ ಆ ರಾಷ್ಟ್ರದ ಪರಿಸ್ಥಿತಿ, ತಲಾ ಆದಾಯ, ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರ್ಬೋದು, ನ್ಯಾಷನಲ್ ಇನ್ಕಮ್ ಆಗಿರ್ಬೋದು, ಅಲ್ಲಿ ಹೇಗೆ ಇದೆ ಎನ್ನುವ ವಿಷಯದ ಬಗ್ಗೆ ನಮಗೆ ಚಿತ್ರಣ ಸಿಗುತ್ತೆ ಅಂತಲ್ಲಿ ತಿಳಿಯುವಂಥದ್ದು. Number 5, behavior of individual firm. Macroeconomics is useful for studying the behavior of individual units. It explains the causes of deficiency in aggregate demand. The knowledge of the average cost conditions of the whole economy is needed for knowing the reasons for increasing the cost of individual firm. ಒಂದೊಂದು ಉದ್ದಿಮೆಯ ಪ್ರಗತಿ ಹೇಗಿದೆ, ನಡತೆಗಳು ಹೇಗಿದೆ, ನಡವಳಿಕೆ ಹೇಗಿದೆ, ಅಂದರೆ ಪ್ರಗತಿ ಆಗ್ತಾ ಉಂಟಾ, ಅಧೋಗತಿಯಲ್ಲಿದೆಯಾ, ಯಾವ ರೀತಿಯಾಗಿದೆ, ಅಥವಾ ಏನು ಕಾರಣದಿಂದ ಏನಾಗುತ್ತಾ ಉಂಟು, ಅದರ ಬಗ್ಗೆ ಮಾಹಿತಿ ಆಗಿರ್ಬೋದು, ಅವರೇಜ್ ಕಾಸ್ಟ್ನ ಕಂಡೀಷನ್ಗಳಾಗಿರ್ಬೋದು, ಎಲ್ಲ ಮಾಹಿತಿಗಳು ನಮಗೆ ಮ್ಯಾಕ್ರೋ ಎಕನಾಮಿಕ್ಸ್ ಅಧ್ಯಯನ ಮಾಡಿದರೆ ತಿಳುವಳಿಕೆ ಆಗುತ್ತೆ ಅಂತ ಇಲ್ಲಿ ನೀವು ತಿಳಿಬೇಕು. ಮುಂದೆ, ನಂಬರ್ 6,
Dynamic aspects of the economy. Macroeconomics helps us to study the dynamic aspects of the economy. It explains the changes in national income, employment, aggregate supply, aggregate demand, etc. All these variables are dynamic since they change from time to time. ಸಮಯದಿಂದ ಸಮಯಕ್ಕೆ ಬದಲಾಗುವಂಥ ಕೆಲವು ಚಲನಶೀಲವಾಗಿರುವಂಥ ವೇರಿಯೇಬಲ್ಗಳು, ಅದರ ಬಗ್ಗೆ ಕೂಡ ಅಧ್ಯಯನ ಮಾಡಲಿಕ್ಕೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸಾಧ್ಯ ಆಗುತ್ತೆ. ಅದು ರಾಷ್ಟ್ರೀಯ ಆದಾಯ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಗ್ರಿಗೇಟ್ ಸಪ್ಲೈ, ಡಿಮಾಂಡ್ ಯಾವುದೇ ಆಗಿರ್ಬೋದು. ಸಂದರ್ಭೋಚಿತವಾಗಿ ಅಂದರೆ ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ನಾವು ಹೇಳ್ತೇವೆ. ಬದಲಾಗುತ್ತಾ ಇರುತ್ತೆ, ಒಂದೇ ರೀತಿ ಇರೋದಿಲ್ಲ. ಸ್ಟ್ಯಾಟಿಕ್ ಅಲ್ಲಿ ಮುಖ್ಯವಾಗಿ ಮ್ಯಾಕ್ರೋ ಸ್ಟ್ಯಾಟಿಕ್, ಮ್ಯಾಕ್ರೋ ಡೈನಮಿಕ್ ಮತ್ತು ಕಂಪ್ಯಾರಿಟಿವ್ ಮ್ಯಾಕ್ರೋ ಸ್ಟ್ಯಾಟಿಕ್ ಅಂತ ಹೇಳ್ಕೊಂಡು ನಾವು ಅನಾಲಿಸಿಸ್ ಮಾಡಲಿಕ್ಕಿದೆ. ಸ್ಟ್ಯಾಟಿಕ್ ಅಂದರೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿನ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ ಅಂತ ನಾವು ಕರೆಯುವಂಥದ್ದು. ಮ್ಯಾಕ್ರೋ ಡೈನಮಿಕ್ ಅಂದರೆ ಬೇರೆ ಬೇರೆ ವರ್ಷಗಳಲ್ಲಿಯ ಮ್ಯಾಕ್ರೋ ವೇರಿಯೇಬಲ್ಗಳನ್ನು ನಾವು ಅಲ್ಲಿ ಡೈನಮಿಕ್ ಅಂತ ಕರಿತೇವೆ. ಕಂಪ್ಯಾರಿಟಿವ್ ಸ್ಟ್ಯಾಟಿಕ್ ಎರಡು ನಿರ್ದಿಷ್ಟ ಸಂದರ್ಭದಲ್ಲಿಯೇ ನಾವು ಕಂಪೇರ್ ಮಾಡುವಂಥದ್ದನ್ನು ಕಂಪ್ಯಾರಿಟಿವ್ ಸ್ಟ್ಯಾಟಿಕ್ ಅಂತ ನಾವು ಕರಿತೇವೆ. ಮ್ಯಾಕ್ರೋ ವೇರಿಯೇಬಲ್ಗಳು ಉದಾಹರಣೆಗೆ ನಾವು ತೆಗೆದುಕೊಳ್ಳುವುದಾದರೆ, ಫಾರ್ ಎಕ್ಸಾಂಪಲ್ 2010ನೇ ಇಸವಿಯಲ್ಲಿಯ ರಾಷ್ಟ್ರೀಯ ಆದಾಯವನ್ನು ನಾವು ಪರಿಗಣಿಸುವಂಥದ್ದು ಮತ್ತು ಅದರ ಬಗ್ಗೆ ಅಧ್ಯಯನ ಮಾಡಿದರೆ ಅದು ಮ್ಯಾಕ್ರೋ ಸ್ಟ್ಯಾಟಿಕ್ಸ್. ಮುಂದೆ 2010ನೇ ಇಸವಿಯ ರಾಷ್ಟ್ರೀಯ ಆದಾಯವು 2015ನೇ ಇಸವಿಯ ರಾಷ್ಟ್ರೀಯ ಆದಾಯವನ್ನು ನಾವು ಕಂಪೇರ್ ಮಾಡಿದರೆ 10ರಲ್ಲಿ ಹೇಗಿತ್ತು, 15ರಲ್ಲಿ ಹೇಗಿದೆ ಕಂಪೇರ್ ಮಾಡ್ಕೊಂಡು ಅಧ್ಯಯನ ಮಾಡಿದರೆ ಅದು ಕಂಪ್ಯಾರಿಟಿವ್ ಮ್ಯಾಕ್ರೋ ಸ್ಟ್ಯಾಟಿಕ್ಸ್ ಆಯಿತು. ಇನ್ನೊಂದು ಡೈನಮಿಕ್, 2010ನೇ ಇಸವಿಯ ಮ್ಯಾಕ್ರೋ ನ್ಯಾಷನಲ್ ಇನ್ಕಮ್, 11ನೇ ಇಸವಿಯ ನ್ಯಾಷನಲ್ ಇನ್ಕಮ್, 12ನೇ ಇಸವಿಯ ನ್ಯಾಷನಲ್ ಇನ್ಕಮ್, 13ನೇ ಇಸವಿಯ ನ್ಯಾಷನಲ್ ಇನ್ಕಮ್, 15, 16, 17, 18 ಹೀಗೆ ಬೇರೆ ಬೇರೆ ವರ್ಷದ ಕಂಟಿನ್ಯೂ ಆಗಿ ಕ್ರೋನಿಕ್ ಆಗಿ ಸ್ಪೈರಲ್ ಆಗಿರುವಂಥ ರಾಷ್ಟ್ರೀಯ ಆದಾಯವನ್ನು ನಾವು ಅನಾಲಿಸಿಸ್ ಲೆಕ್ಕಾಚಾರ ಮಾಡಿದರೆ ಅದನ್ನು ನಾವು ಡೈನಮಿಕ್ಸ್ ಅಂತ ಕರೀತೇವೆ, ಮ್ಯಾಕ್ರೋ ಡೈನಮಿಕ್ಸ್. ಸೊ ಅದರಿಂದಾಗಿ 3 ಮೆಥಡ್ಸಲ್ಲಿ ಬರುವಂಥದ್ದು. ಒಂದು ಸ್ಟ್ಯಾಟಿಕ್ಸ್, ಮ್ಯಾಕ್ರೋ ಸ್ಟ್ಯಾಟಿಕ್ಸ್ ಒಂದು ನಿರ್ದಿಷ್ಟ ವರ್ಷದ್ದು ಮಾತ್ರ ಅಧ್ಯಯನ. ಮ್ಯಾಕ್ರೋ ಡೈನಮಿಕ್ಸ್ ಬೇರೆ ಬೇರೆ ವರ್ಷಗಳ ಬಗ್ಗೆ ಅಧ್ಯಯನ. ಕಂಪ್ಯಾರಿಟಿವ್ ಮ್ಯಾಕ್ರೋ ಸ್ಟ್ಯಾಟಿಕ್ಸ್ 2 ವರ್ಷಗಳ ಅಧ್ಯಯನ ಮಾತ್ರ, ಕಂಪೇರ್ ಮಾಡೋದು ಮಾತ್ರ, 2 ವರ್ಷಗಳ ಅಧ್ಯಯನ ಮಾತ್ರ, ಕಂಪೇರ್ ಮಾಡೋದು ಮಾತ್ರ ಅಲ್ಲಿ ಬರುವಂಥದ್ದು. ಸೊ ಅದರಿಂದಾಗಿ ಈ ಅನಾಲಿಸಿಸ್ ತುಂಬಾ ಪ್ರಾಮುಖ್ಯತೆ. ಮ್ಯಾಕ್ರೋ ಸ್ಟ್ಯಾಟಿಕ್ಸ್, ಮ್ಯಾಕ್ರೋ ಡೈನಮಿಕ್, ಮ್ಯಾಕ್ರೋ ಸ್ಟ್ಯಾಟಿಕ್ಸ್, ಡೈನಮಿಕ್, ಕಂಪ್ಯಾರಿಟಿವ್ ಮ್ಯಾಕ್ರೋ ಅನಾಲಿಸಿಸ್ ಅಂತ ಕರೆಯುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ SSLC ಅಂಕಗಳ ಬಗ್ಗೆ ಪರಿಗಣನೆ ಮಾಡಿದರೆ ಅದು ಮ್ಯಾಕ್ರೋ ಸ್ಟ್ಯಾಟಿಕ್ಸ್ ಆಯಿತು. ನಿಮ್ಮ SSLC ಮತ್ತು PUC ಅಂಕದ ಪರಿಗಣನೆ ನಾನು ಮಾಡಿದರೆ ಅದು ಕಂಪೇರ್ ಮಾಡ್ತೇನೆ, ನಾನು SSLC ಹೇಗೆ PUC ಹೇಗೆ ಅಂತ ಹೇಳ್ಕೊಂಡು, ಅದು ಕಂಪ್ಯಾರಿಟಿವ್ ಮ್ಯಾಕ್ರೋ ಸ್ಟ್ಯಾಟಿಕ್ಸ್ ಆಯಿತು. ಆಮೇಲೆ ಪದವಿಗೆ ಬಂದಾಗ ನಿಮ್ಮ ಪದವಿಯ ಅಂಕ ಮತ್ತು SSLC ಅಂಕ ಕಂಪೇರ್ ಮಾಡಿದರೆ ಅಲ್ಲಿ ನಾನು ಕಂಪ್ಯಾರಿಟಿವ್ ಸ್ಟ್ಯಾಟಿಕ್ಸ್ ಆಯಿತು. ನೆಕ್ಸ್ಟ್ ಪದವಿಯಲ್ಲಿ ಫಸ್ಟ್ ಸೆಮಿಸ್ಟ್ರಲ್ಲಿ ಹೇಗೆ, ಸೆಕೆಂಡ್ ಸೆಮಿಸ್ಟರ್ ಹೇಗೆ, ಥರ್ಡ್ ಹೇಗೆ, ಫೋರ್ತ್ ಹೇಗೆ, ಫಿಫ್ತ್ ಹೇಗೆ, ಸಿಕ್ಸ್ತ್ ಹೇಗೆ ಅಂತ ಹೇಳ್ಕೊಂಡು ಕಂಟಿನ್ಯೂ ಆಗಿ ನಾವು ಅನಾಲಿಸಿಸ್ ಮಾಡಿದರೆ ಡೈನಮಿಕ್ ಆಯಿತು, ಮ್ಯಾಕ್ರೋ ಡೈನಮಿಕ್ಸ್. ಸ್ಪೈರಲ್ ಆಗಿ ಕಂಟಿನ್ಯೂ ಆಗಿ ಎಸ್ಸಾಗಿ ಕ್ರೋನಿಕ್ ಆಗಿ ನಾವು ಅನಾಲಿಸಿಸ್ ಮಾಡುವಂಥದ್ದು ಅಂತೇಳಿ ನೀವೇ ತಿಳಿಬೇಕಾಗುತ್ತೆ. ಇದು ನಮ್ಮ ರಾಷ್ಟ್ರೀಯ ಆದಾಯವನ್ನು ಮಾಡ್ತೇವೆ, ತಲಾ ಆದಾಯವನ್ನು ಮಾಡ್ತೇವೆ, ಆರ್ಥಿಕ ಬೆಳವಣಿಗೆ, GDP, GNP ಎಲ್ಲ ವಿಷಯಗಳನ್ನು ನಾವು ಈ ರೀತಿಯಾಗಿ ಅರ್ಥಶಾಸ್ತ್ರದ ಮ್ಯಾಕ್ರೋ ಅನಾಲಿಸಿಸಲ್ಲಿ ಮಾಡ್ತೇವೆ ಅಂತ ನೀವು ತಿಳಿಬೇಕಾಗುತ್ತೆ. ಮುಂದೆ ಲಿಮಿಟೇಷನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಇದರ ಋಣಾತ್ಮಕವಾದ ವಿಷಯಗಳು, ಲಿಮಿಟೇಷನ್ಗಳು ವಿಷಯಕ್ಕೆ ನಾವು ಬರುವಾಗ, ignores individuals. Macroeconomics is concerned more with the variables affecting the whole economy. It does not concern with the action of individual consumers, individual producers, etc. Its studies is not useful as it ignores the welfare of the individual consumers. Here, the individual is least importance. What we consider is that macro as a whole or nation as a whole, our consideration. What is a particular individual? What is a particular firm? What is the particular state? That we are not considering. We are considering as a whole, as a aggregate, as a samagra consider ಮಾಡುವಂಥದ್ದು. ಇಡೀ ಸಮಗ್ರ ಕನ್ಸಿಡರ್ ಮಾಡ್ತೇವೆ. ವ್ಯಕ್ತಿಗೆ ಏನಾಯಿತು ಗೊತ್ತಿಲ್ಲ, ಅಲ್ಲಿ ಆ ಫಾರ್ಮಿಗೆ ಏನಾಯಿತು ನೋ ಐಡಿಯಾ, ಬಟ್ ಆ ಏರಿಯಾದಲ್ಲಿ ಅಥವಾ ಆ ಇಡೀ ರಾಷ್ಟ್ರದಲ್ಲಿ ಏನಾಯಿತು ದೇರ್ ಇಸ್ ಐಡಿಯಾ. ರಾಷ್ಟ್ರದಲ್ಲಿ ಏನಾಯಿತು ದೇರ್ ಇಸ್ ಐಡಿಯಾ, ಬಟ್ ಆ ರಾಜ್ಯದಲ್ಲಿ ಏನಾಯಿತು, ಆ ಫಾರ್ಮಿಗೆ ಏನಾಯಿತು ದೇರ್ ಇಸ್ ನೋ ಐಡಿಯಾ. ಸೊ ಅಂದರೆ ಇಂಡಿವಿಜುವಲಿ ದೇರ್ ಇಸ್ ನಾಟ್ ಸೋ ಮಚ್ ಇಂಪಾರ್ಟೆನ್ಸ್, ರಾದ there is what macro level analysis, that is our concentration, that is the ignores individual. So that's the idea. Another limitation is that statistical and conceptual difficulties. It studies various economic phenomena with the help of the statistical and conceptual methods. The investigators face difficulties in following these methods. These difficulties related to aggregation of microeconomic variables.
ಇಲ್ಲಿ ಸ್ಟಾಟಿಸ್ಟಿಕಲ್ ಸಂಖ್ಯಾಶಾಸ್ತ್ರದ ಆಧಾರದಲ್ಲಿ ಮತ್ತು ಕಾನ್ಸೆಪ್ಚುವಲ್ ಆಗಿ ಕೆಲವೊಂದು ಕಷ್ಟದ ಸನ್ನಿವೇಶಗಳು ಸಿಗುತ್ತೆ, ಡಿಫಿಕಲ್ಟೀಸ್ ಆಗುತ್ತೆ ಅಂತಲ್ಲಿ ಹೇಳ್ತಾರೆ. ಅದನ್ನು ಸಂಖ್ಯೆಗಳನ್ನು ಬರೆಸ್ಕೊಳ್ಳಿಕ್ಕೆ ಅಥವಾ ದತ್ತಾಂಶ ಸಂಗ್ರಹ ಮಾಡಲಿಕ್ಕೆ ಇಲ್ಲಿ ಸಮಗ್ರವಾಗಿ ಸಂಗ್ರಹ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ. ಅದು ರಾಜ್ಯದಾಗಿರ್ಬೋದು, ರಾಷ್ಟ್ರದಲ್ಲಿ ಹೋಗಿ ಕಲೆಕ್ಟ್ ಮಾಡುವಂಥದ್ದು. ಸೊ ಇಟ್ ಟೇಕ್ಸ್ ಟೈಮ್ಸ್ ಆ್ಯಂಡ್ ಇಟ್ಸ್ ಆನ್ ರಿಸ್ಕಿ ಆ್ಯಂಡ್ ಟೈಮ್ ಈಸ್ ಕನ್ಸ್ಯೂಮಿಂಗ್ ಆ್ಯಂಡ್ ಲಾಟ್ ಆಫ್ ಹ್ಯೂಮನ್ ಎಫರ್ಟ್ಸ್ ಆರ್ ದೇರ್. ತುಂಬ ಮಾನವ ಶ್ರಮ ಬೇಕು, ಸಮಯ ಬೇಕಾಗುತ್ತೆ, ಎಲ್ಲವೂ ಕೂಡ ಒಂದು ಪರಿಶ್ರಮ ಅಗತ್ಯ ಅಲ್ಲಿರುತ್ತೆ. ಆದರೆ ಮೈಕ್ರೋದಲ್ಲಿ ಅಥವಾ ಇಂಡಿವಿಜುವಲ್ ಸ್ಟಡಿಯಲ್ಲಿ ಆದರೆ ಅದರ ಅಗತ್ಯ ಇಲ್ಲ ಅಂತ ನೀವು ತಿಳಿಬೇಕಾಗುತ್ತೆ. One more limitation is the misleading. A discriminating use of macroeconomics may mislead the economics in analyzing various economic problems. For example, it is no use in applying the same principles in the case of full employment and structural unemployment. So whatever the idea we are getting out of this, what our studies under the macroeconomics, that may be not true in case of full employment or structural unemployment. It may true or may be not. ಯಾವುದು ಅಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಕೆಳಗಡೆ ಸರಿಯಾಗಿರುತ್ತೋ ಅದು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟಿಗೆ ಅದು ಸರಿಯಾಗಿರಬೇಕಾಗಿರೋದಿಲ್ಲ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಮಿಸ್ ಮ್ಯಾಚ್ ಇರುತ್ತೆ. ಅಥವಾ ಕೆಲವೊಂದು ಉದ್ದಿಮೆಯಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಲೊಕ್ಯಾಲಿಟಿಯಾಗಿ ವೇರಿಯೇಷನ್ ಇರ್ತದೆ. ಅಲ್ಲಿ ಒಂದೆಡೆ ಸರಿ ಇದ್ದದ್ದು ಇನ್ನೊಂದೆಡೆ ಸರಿ ಇರಬೇಕಾಗಿಲ್ಲ. ಸೊ ಅದರಿಂದ ಮಿಸ್ಲೀಡ್ ಆಗುತ್ತೆ ಅಂತ ನಾವು ಸಹಜವಾಗಿ ಹೇಳ್ಬೋದು ಅಂತ ತಿಳಿಬೇಕು. And one more, that's fallacy. It involves the fallacy of composition. It assumes that aggregate economic behavior is the sum total of individual activities. But what is real in case of individual may not be necessarily real in case of the economy as a whole. ಸೊ ಇಡೀ ರಾಷ್ಟ್ರ ಮಟ್ಟದಲ್ಲಿ ಏನಿದೆ ಅದು ಎಲ್ಲ ವ್ಯಕ್ತಿಗಳಿಗೆ ನಾವು ಅಪ್ಲೈ ಮಾಡುವಂಥದ್ದು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ. ಬಟ್ ಸಹಜವಾಗಿ ಅದು ಕೆಲವಾರು ಸಂದರ್ಭದಲ್ಲಿ ಸರಿ ಇರಲಿಕ್ಕಿಲ್ಲ. ರಾಷ್ಟ್ರ ಮಟ್ಟದ ಒಂದು ಲೆಕ್ಕಾಚಾರಗಳು ಇಂಡಿವಿಜುವಲ್ ಲೆಕ್ಕಾಚಾರಕ್ಕೆ ಸರಿ ಹೋಗೋದಿಲ್ಲ, ಇಂಡಿವಿಜುವಲ್ ಇದ್ದದ್ದು ರಾಷ್ಟ್ರ ಮಟ್ಟಕ್ಕೂ ಸರಿ ಹೋಗೋದಿಲ್ಲ. ಸೊ ವ್ಯತ್ಯಾಸವಿರುತ್ತೆ. ಸೊ ಅದರಿಂದಾಗಿ ಅಲ್ಲಿ ರಾಂಗ್ ಆದ ರೆಪ್ರೆಸೆಂಟೇಟಿವ್ ಮಾಡಬೇಕಾಗುತ್ತೆ, ಚಿತ್ರಣ ಕೊಡಬೇಕಾದ ಸಂದರ್ಭಗಳು ಬರ್ಬೋದು. ಅದು ಇಂಡಿವಿಜುವಲ್ ಆಕ್ಟಿವಿಟಿಗಳು ರಾಷ್ಟ್ರಕ್ಕೆ ಪ್ರತಿನಿಧಿಸಲಿಕ್ಕೆ ಕೆಲವಾರು ಸಂದರ್ಭದಲ್ಲಿ ಆಗುವುದಿಲ್ಲ ಅಂತ ಲೆಕ್ಕ. ಅಂದರೆ ರಾಷ್ಟ್ರ ಆ್ಯಂಗಲಲ್ಲಿ GDP ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಅಧಿಕವಿದೆ, ಆದರೆ ಅದನ್ನೇ ವ್ಯಕ್ತಿಗತವಾಗಿ ನಾವು ಅಪ್ಲೈ ಮಾಡಿದರೆ ಅಷ್ಟಿರುವುದಿಲ್ಲ. ನಮ್ಮ ರಾಷ್ಟ್ರದ GDP ಇವಾಗ ಅಥವಾ ರಾಷ್ಟ್ರದ ತಲಾ ಆದಾಯ ಇವಾಗ ಸುಮಾರು ಅಮೌಂಟ್ ಇದ್ದರೆ ಅದು ಎಲ್ಲ ವ್ಯಕ್ತಿಗಳಿಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಬಡವರು ಇರ್ತಾರೆ, ಮಧ್ಯಮ ವರ್ಗದವರು, ಶ್ರೀಮಂತರು ಎಲ್ಲರೂ ಇರ್ತಾರೆ. ಅದು ಶ್ರೀಮಂತರದ್ದು ಅದಕ್ಕಿಂತ ಜಾಸ್ತಿ ಆದಾಯ ಇರುತ್ತೆ, ಮಧ್ಯಮ ವರ್ಗದವರದ್ದು ಕೆಳಗೆ ವರ್ಗದವರದ್ದು ಕಡಿಮೆ ಆದಾಯ ಇರುತ್ತೆ. ಸೊ ದಟ್ ಮಿಸ್ ಮ್ಯಾಚ್ ಗ್ಯಾಪ್ ಬಿಟ್ವೀನ್ rich and poor and that exists. So that's why these are some of the limitations of the macro economics. ಇವಿಷ್ಟು ಅದರ ಲಿಮಿಟೇಷನ್ ಅಲ್ಲಿ ಬರುತ್ತೆ. ಸೊ ಅದರಿಂದಾಗಿ ಮ್ಯಾಕ್ರೋ ಎಕನಾಮಿಕ್ಸ್ ಅದರದ್ದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ, ಮ್ಯಾಕ್ರೋ ಎಕನಾಮಿಕ್ಸ್ ಅದರದ್ದೇ ಆದ ಲಿಮಿಟೇಷನ್ ಅನ್ನು ಕೂಡ ಹೊಂದಿದೆ. ಕೆಲವೊಂದು ಆ್ಯಂಗಲ್ ಅಲ್ಲಿ ಮೈಕ್ರೋ ಪ್ರಾಧಾನ್ಯತೆ, ಕೆಲವೊಂದು ಆ್ಯಂಗಲ್ ಅಲ್ಲಿ ಮ್ಯಾಕ್ರೋ ಪ್ರಾಧಾನ್ಯತೆ. ಮ್ಯಾಕ್ರೋ ಸಮಗ್ರ ಚಿತ್ರಣ ಕೊಡುತ್ತೆ, ಮೈಕ್ರೋ ಸಣ್ಣ ಸೂಕ್ಷ್ಮ ಚಿತ್ರಣ ಕೊಡುತ್ತೆ. ಸೊ ಸೂಕ್ಷ್ಮವಾಗಿ ಅದು ಸರಿಯಾಗಿರುತ್ತೆ. ಅದರ ಸಮಯ ಅಧಿಕ ಬೇಕಾಗುತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ಗೆ, ಮಾನವ ಶ್ರಮ ಜಾಸ್ತಿ ಬೇಕಾಗುತ್ತೆ, ತುಂಬಾ ರಿಸ್ಕ್ ಇದೆ, ಸಮಯ ಬೇಕಾಗುತ್ತೆ, ಕಾಲಾವಕಾಶದ ಆಧಾರದಲ್ಲಿರುತ್ತೆ. ಬಟ್ ರಿಸಲ್ಟ್ ಅಕ್ಯುರೇಸಿ ಆಗಿರುತ್ತೆ. ಆದರೆ ಮೈಕ್ರೋ ಅನಾಲಿಸಿಸ್ ಕಡಿಮೆ ಕಾಲಾವಧಿ ಸಾಕು, ಕಡಿಮೆ ಶ್ರಮ ಸಾಕು, ಬಟ್ ರಿಸಲ್ಟ್ ಅನ್ನು ನಮಗೆ ಅಕ್ಯುರೇಟ್ ಅಂತ ಹೇಳಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತ ನೀವು ಪ್ರಾಥಮಿಕ ಮಾಹಿತಿ ತಿಳ್ಕೊಳ್ಬೇಕು. ಎಸ್ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ಮ್ಯಾಕ್ರೋ ಎಕನಾಮಿಕ್ಸ್ನ ಇಂಪಾರ್ಟೆನ್ಸ್ ಮತ್ತು ಲಿಮಿಟೇಷನ್ಗೆ ಸಂಬಂಧಪಟ್ಟಂಥ ವಿಷಯಗಳು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಥ್ಯಾಂಕ್ ಯು.